Okay, very good. Next topic to be studied is art of communication. It is very important topic. Everyone must know how to communicate with others. It is called as art of communication. Art ಅಂದ್ರೆ ಏನ್ರಿ? ಕಲೆ. ಹೌದಿಲ್ರಿ? ಮಾತನಾಡುವುದು ಒಂದು ಕಲೆ. ನಮ್ಮ ಹಿರಿಯರು ಹೇಳಾರಲ್ಲ ಲಾಸ್ಟ್ ಕ್ಲಾಸಲ್ಲಿ ಮೆನ್ಷನ್ ಮಾಡಿದ್ನಲ್ರಿ. ಏನಿದೆ ಅದು? ಗಾದಿ ಮತ್ತೆ ಹೇಳ್ಬೋದು ನೀವು. ಮಾತು ಬಲ್ಲವನಿಗೆ ಜಗಳವಿಲ್ಲ. ಜಗಳ ಯಾರಿಗಾರ ಬೇಕಂತಾರೇನ್ರಿ? ಒಬ್ಬ ಹುಚ್ಚರವ್ರು ಜಗಳಾಡಕ್ ಬರೋರು ಹುಚ್ಚರವ್ರು. ಸುಮ್ಮನೆ ಅದೊಂಥರ ಹ್ಯಾಬಿಟ್ ಆಗಿರ್ತಿತ್ತು ಅವ್ರು ಜಗಳಾಡೋದು. ಅದಕ್ಕೆ ಅವ್ರು ಆ ರೀತಿ ಮಾತಾಡ್ತಿರ್ತಾರೆ. ಜಗಳ ಮಾಡ್ಬೇಕಂತಾನೆ ಮಾತಾಡ್ತಾರೆ ಸರ್, ಅಗ್ರೆಷನ್ದೊಳಗೆ ಮಾತಾಡ್ತಿರ್ತಾರೆ. ಬಟ್ ಯೂಸ್ವಲಿ ವಿ ವಾಂಟ್ ದ every human being wants the peace of mind to lead a very happy life. We must communicate in a positive way. That we call it as the art of communication, to avoid the conflicts, to avoid the quarrels. We must communicate in a proper way. ಅದಕ್ಕೆ ಏನು ಕರೀತಾರೆ? ಆರ್ಟ್ ಆಫ್ ಕಮ್ಯುನಿಕೇಶನ್ ಕರೀತಾರೆ. ಅದಕ್ಕೆ ಸ್ವಲ್ಪ ಟಿಪ್ಸ್ ಅದಾವ. ಟಿಪ್ಸ್ ಭಾಳ ಸಿಂಪಲ್ ಅದಾವ. ಯು ಜಸ್ಟ್ ಹ್ಯಾವ್ ಟು ಫಾಲೋ ದ ಟಿಪ್ಸ್. ಓಕೆ, ಸೊ ಫಸ್ಟ್ ಏನಿದೆ ನೋಡ್ರಿ, ನೋ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಿರಬೇಕ್ರಿ. ವಿ ಹ್ಯಾವ್ ಸ್ಟಡಿಡ್ ಹೌ ಟು ನೋ ಅಬೌಟ್ ಅವರ್ ಸೆಲ್ಫ್. ಸೆಲ್ಫ್ ಡಿಸ್ಕವರಿ, ಪ್ರೊಸೆಸ್ ಆಫ್ ನೋಯಿಂಗ್ ದ ಅವರ್ ಸೆಲ್ಫ್ ಸಾಕಷ್ಟು ಕಲ್ತ್ಬಿಟ್ಟಿವಿ ನಾವು. ಈಗ ಆರ್ಟ್ ಆಫ್ ಕಮ್ಯುನಿಕೇಶನ್ ಒಳಗೆ ನೋ ಅಬೌಟ್ ಯುವರ್ ಸೆಲ್ಫ್ ಅಂದರೆ ನೀವು ಯಾವ ಟಾಪಿಕ್ ಮೇಲೆ ಮಾತಾಡಕತ್ತಿರ್ತಿಲ್ಲ, ಆನ್ ವಾಟ್ ಟಾಪಿಕ್ ಯು ಆರ್ ಸ್ಪೀಕಿಂಗ್, ಯು ಶುಡ್ ಹ್ಯಾವ್ ದ ಫುಲ್ ನಾಲೆಜ್ ಆನ್ ದಟ್ ಟಾಪಿಕ್. ನೌ ಐ ಆಮ್ ಟೇಕಿಂಗ್ ದ ಕ್ಲಾಸ್ ಫಾರ್ ಯು. OMB ಸಬ್ಜೆಕ್ಟ್ನ ನಿಮಗೆ ಕಲಿಸಕತ್ತೀವಿ. ಸೊ OMB ಸಬ್ಜೆಕ್ಟ್ ಮೇಲೆ ನನಗೆ ಫುಲ್ ನಾಲೆಜ್ ಇರಬೇಕು. ದೆನ್ ಓನ್ಲಿ ಐ ಕ್ಯಾನ್ ಕನ್ವೆ ದ ಪ್ರಾಪರ್ ಇನ್ಫಾರ್ಮೇಷನ್ ಟು ದ ಸ್ಟೂಡೆಂಟ್ಸ್. If I don't have the command on the OMB subject, then I cannot properly convey the information on that subject. Is that clear? So ನೀವು ಏನು ಮಾತಾಡಬೇಕಂತ ಅನ್ಕೊಂಡಿರ್ತಲ್ಲ ಟಾಪಿಕ್, ಅದ್ರ ಬಗ್ಗೆ ನಿಮಗೆ ಫುಲ್ ನಾಲೆಜ್ ಇರಬೇಕು, ಕಮಾಂಡ್ ಇರಬೇಕು. ದೆನ್ ಓನ್ಲಿ ಯು ಕ್ಯಾನ್ ಪ್ರಾಪರ್ಲಿ ಕನ್ವೆ ಇಟ್. ಕ್ಲಿಯರ್? ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಿದೆ ನೋಡ್ರಿ, ಬಿ ಫೋಕಸ್ಡ್. ಸೊ ನೀವು ಏನು ಮಾತಾಡ್ತಿರ್ತಿಲ್ಲ ಅದ್ರ ಕಡೆ ಫೋಕಸ್ಡ್ ಇರಬೇಕು. ನೌ ಐ ಆಮ್ ಟಾಕಿಂಗ್ ಅಬೌಟ್ ಕಮ್ಯುನಿಕೇಶನ್. I should focus on communication only. I should not start now sports. I should not start on movies. Is that clear? What I am speaking, I should focus on that point so that the audience should not lose the interest. Because time is very important. Within the given time, you have to complete whatever the topic it is given to you to speak. So you must be focused on the topic what you are talking. Okay. Next, brevity is the soul of wit. ಬ್ರೆವಿಟಿ ಅಂದ್ರೆ ಏನ್ರಿ? ಶಾರ್ಟ್ನೆಸ್. ಗೊತ್ತಿಲ್ಲ ಬರ್ಕೊಡ್ರಿ, ವರ್ಡ್ಸ್ ಡಿಫಿಕಲ್ಟ್ ಇರ್ತಾವ. ಬ್ರೆವಿಟಿ ಅಂದರೆ ಶಾರ್ಟ್ನೆಸ್ ಇಸ್ ದ ಸೋಲ್ ಆಫ್ ವಿಟ್. ವಿಟ್ ಅಂದ್ರೆ ಇಂಟೆಲಿಜೆನ್ಸ್. ನೀವು ಶಾರ್ಟ್ ಆಗಿ ಮಾತಾಡೋದು ನಿಮ್ದು ಇಂಟೆಲಿಜೆನ್ಸ್ ರೀ. ನನಗೆ ಗೊತ್ತೈತಿ ನಾಲೆಜ್ ಭಾಳ ಐತಿ ಅಂತ ಹೇಳಿ ಉದ್ದಕ್ಕೆ ಮಾತಾಡ್ಕೊತ ಹೋಗುವಂಗಿಲ್ಲ. ಎಲ್ಲರಿಗೂ ಟೈಮ್ ಭಾಳ ಇಂಪಾರ್ಟೆಂಟ್ ಇರ್ತೈತ್ರಿ. ಈಗ ನಿಮಗೊಂದು 10 ನಿಮಿಷ ಕ್ಲಾಸ್ ತಗೋರಿ ಅಂತ ಬಿಟ್ರೆ, ನನಗೆ ಅದ್ರ ಬಗ್ಗೆ ಭಾಳ ನಾಲೆಜ್ ಇದೆ ಅಂತ ಹೇಳಿ ನೀವು ಒಂದು ತಾಸು ಮಾತಾಡ್ಕೊಂಡು ಹೋದ್ರೆ ಇಟ್ಸ್ ಆಫ್ ನೋ ಯೂಸ್. ಸೊ ಯು ಶುಡ್ ಮೇಕ್ ಇಟ್ ಶಾರ್ಟ್ ಆ್ಯಂಡ್ ಸ್ವೀಟ್. ದಟ್ ಈಸ್ ದ ಇಂಟೆಲಿಜೆನ್ಸ್. ಏನು ನೀವು ಕನ್ವೆ ಮಾಡ್ಬೇಕಂತ ಮಾಡಿದ್ರಲ್ಲ, ನಿಮಗೆ ಕೊಟ್ಟ ಟೈಮ್ದೊಳಗೆ ಮುಗಿಸ್ಬೇಕದ. ಎಕ್ಸಾಮ್ದೊಳಗೂ ನಿಮಗೆ 3 ತಾಸು ಟೈಮ್ ಕೊಟ್ಟಿರ್ತಾರೆ. ನಿಮಗೆಲ್ಲ OMB ಸಬ್ಜೆಕ್ಟ್ ಎಲ್ಲ ಗೊತ್ತೈತೆ ಅಂತ ಫುಲ್ ಬುಕ್ ಬರೀದಲ್ಲ ಅಲ್ಲಿ. ಏನು ಗೊತ್ತಿದೆಲ್ಲ ಕರೆಕ್ಟಾಗಿ ಶಾರ್ಟಾಗಿ ರೀಚೇಬಲ್ ಇರಬೇಕು. ಕರೆಕ್ಟಾಗಿ ನೀವು ಅದನ್ನು ಕಂಪ್ಲೀಟ್ ಮಾಡಬೇಕು 3 ಅವರ್ಸ್ನಲ್ಲಿ. ಅದಕ್ಕೆ ಏನು ಕರೀತಾರೆ? ಬ್ರೆವಿಟಿ ಇಸ್ ದ ಸೋಲ್ ಆಫ್ ವಿಟ್. ಗಾಟ್ ಇಟ್? ನೆಕ್ಸ್ಟ್, ನೋ ಯುವರ್ ಆಡಿಯನ್ಸ್. ಆಡಿಯನ್ಸ್ ಯಾರ ಜೊತೆ ನೀವು ಮಾತಾಡಕತ್ತಿರಲ್ಲ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಈಗ ನಾವು ಐ ಆಮ್ ಸ್ಪೀಕಿಂಗ್ ಟು ಯು ಪೀಪಲ್. ಯು ಆರ್ ಇನ್ ಫೈನಲ್ ಕ್ಲಾಸ್. ಯು ಆರ್ ಆಲ್ ಟೆಕ್ನಿಕಲ್ ಸ್ಟೂಡೆಂಟ್ಸ್. ಐ ಕ್ಯಾನ್ ಮೇಕ್ ಯೂಸ್ ಆಫ್ ಟೆಕ್ನಿಕಲ್ ವರ್ಡ್ಸ್. Suppose if I talk the same way with your parents, ನಿಮ್ಮ ಪೇರೆಂಟ್ಸ್ ಬಂದಾರ ಅಂತ ತಿಳ್ಕೊಡ್ರಿ, ಪೇರೆಂಟ್ಸ್ ಮೀಟ್ ಐತೆ ಅಂತ ತಿಳ್ಕೊಡ್ರಿ. ಪೇರೆಂಟ್ಸಿನ ಎಲ್ಲ ನಿಮ್ದು ಕಮ್ಯುನಿಕೇಷನ್ದೊಳಗಿಂದ ಫ್ರೀಕ್ವೆನ್ಸಿ ಶಿಫ್ಟ್ ಕೀ, ಆ್ಯಪ್ಟಿಟ್ಯೂಡ್ ಶಿಫ್ಟ್ ಕೀ, CRO ಅಂತಂದ್ರೆ ಅವ್ರು ತಿಳಿತೈತೆ ಅಂದ್ರೆ ಅವ್ರಿಗೆ they will not understand, but you will understand. So to whom you are speaking, you should know them first. Which language they know. ನಿಮಗೆ ಎಲ್ಲರಿಗೂ ಇಂಗ್ಲೀಷ್ ಗೊತ್ತಿದೆ, ಸೊ ಐ ಕ್ಯಾನ್ ಮೇಕ್ ಯೂಸ್ ಆಫ್ ದಿ ಇಂಗ್ಲೀಷ್. ಇಫ್ ಯು ಡೋಂಟ್ ನೋ ಇಂಗ್ಲೀಷ್, ದೆನ್ ಇಫ್ ಐ ಸ್ಟಾರ್ಟ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್, ವಾಟ್ ಹ್ಯಾಪನ್ಸ್? Automatically the audience will lose the interest. It happens.
ಹೌದಿಲ್ಲ? ಕಾಮನ್ ಪರ್ಸನ್ ಕಮಿಂಗ್ ಫ್ರಮ್ ದ ವಿಲೇಜ್ ವಿಲ್ ನಾಟ್ ಬಿ ನೋಯಿಂಗ್ ಇಂಗ್ಲೀಷ್. ನೀವು ಅವ್ರ ಮುಂದೆ ದೊಡ್ಡ ಸ್ಟೈಲ್ ಇಂಗ್ಲೀಷ್ನ ಮಾತಾಡಕತ್ತವ್ರಿ. What is the response? So this is very important. To whom you are speaking, the audience you should know well what they know, what the knowledge they are having. Accordingly you should respond, you should communicate. Got it? Next, infuse your words with an earthiness that will appeal to a wider audience. Infuse ಅಂದ್ರೆ ತುಂಬುದ್ರಿ. words ನೀವು ಹೇಗೆ ಯೂಸ್ ಮಾಡಬೇಕಂದ್ರೆ it should reach almost all sort of people. ಎಲ್ಲರಿಗೂ ರೀಚ್ ಆಗುವಂತ ವರ್ಡ್ಸ್ ಯೂಸ್ ಮಾಡಬೇಕು. ಸೊ ಯು ಮೇ ಬಿ ಗುಡ್ ಆಟ್ ಇಂಗ್ಲಿಷ್, ವೆರಿ ಫ್ಲೂಯೆಂಟ್ ಇನ್ ಇಂಗ್ಲಿಷ್. ಇಂಗ್ಲಿಷ್ ಬರ್ತೈತೆ ಅಂತ ಹೇಳಿ ಭಾರಿ ಡಿಫಿಕಲ್ಟ್ ವರ್ಡ್ಸ್ ಯೂಸ್ ಮಾಡಿ ಕಮ್ಯುನಿಕೇಟ್ ಮಾಡ್ಬೋದು. ವೆರಿ ಸಿಂಪಲ್ ಸೆಂಟೆನ್ಸಸ್ ಯು ಶುಡ್ ಯೂಸ್ so that it should reach all the audience, because audience may not be so good in English. So you should make simple sentences using simple words of English so that everyone can easily understand it. Is that clear? So this should be kept in mind when you are talking to an audience. Next, a good communicator never forgets the need to create the right ambience. Good communicator ante yava karitare? That person should create a right ambience. Ambience ಅಂದ್ರೆ atmosphere. ಒಂದು ಹಿತಕರವಾದ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರಲ್ಲ ಅದಕ್ಕೆ ರೈಟ್ ಆಂಬಿಯನ್ಸ್ ಅಂತ ಹೇಳ್ತಾರೆ. ಹಿತಕರವಾದ ಅಂದ್ರೆ ಆಡಿಯನ್ಸ್ ಶುಡ್ ಗೆಟ್ ದ ಇಂಟ್ರೆಸ್ಟ್ ಟು ಲಿಸನ್ ಟು ದಟ್ ಪರ್ಸನ್. ಇನ್ನೊಂದು ಸ್ವಲ್ಪ ಕೇಳಬೇಕಂತ ಅನಿಸುವಂಗ ನೀವು ಮಾತಾಡ್ಬೇಕ್ರಿ. ನಾನು ನಿಮ್ಮ ಕಡೆ ನೋಡಿ ಮಾತಾಡಿದ್ರೆ ನಿಮಗೆ ಇಂಟ್ರೆಸ್ಟ್ ಇರ್ತದೆ. ಐ ಟು ಐ ಕಾಂಟ್ಯಾಕ್ಟ್ ಇರಬೇಕು, ಸ್ವಲ್ಪ ನಡಕ್ಕೆ ಇಂಟ್ರಾಕ್ಟ್ ಮಾಡ್ತಿರ್ಬೇಕು. ಸೊ ದ್ಯಾಟ್ ಯು ವಿಲ್ ಬಿ ಆಲ್ಸೋ ಟೇಕಿಂಗ್ ಆಕ್ಟಿವ್ ಪಾರ್ಟಿಸಿಪೇಷನ್ ಇನ್ ದ ಕ್ಲಾಸ್. That is called as a right atmosphere. If I continuously talk on my side, it will be one-way communication. You will be losing the interest. So atmosphere should be created such that you should speak, you should involve, you should get the interest to listen more and more from me. So this is what is the right atmosphere. Best example andre our leaders. They are very good at speaking. Example is Narendra Modi. ಹೌದಿಲ್ರಿ? ಸೊ ಅವರು ಸ್ಪೀಚ್ ನಾವು ಮೇಲಿಂದ ಮೇಲೆ ಕೇಳಿದ್ರು ಬೇಜಾರಾಗಂಗಿಲ್ಲ. ಬಿಕಾಸ್ ದೇ ವಿಲ್ ಕ್ರಿಯೇಟ್ ಅ ರೈಟ್ ಅಟ್ಮಾಸ್ಫಿಯರ್ ಫಾರ್ ದಿ ಆಡಿಯನ್ಸ್ ಟು ಲಿಸನ್. ಕ್ಲಿಯರ್? ನೆಕ್ಸ್ಟ್, ಬಿ ಸಿನ್ಸಿಯರ್ ಇನ್ ಯುವರ್ ಅಟರೆನ್ಸಸ್. ಅಟರೆನ್ಸಸ್ ಅಂದ್ರೆ ಏನ್ರಿ? ಸ್ಪೋಕನ್ ವರ್ಡ್ಸ್ ಅಂತ ನಾವು ಕರಿತೀವಿ. ನಾವು ಏನು ಮಾತಾಡ್ತೀವಲ್ಲ ಅದರಲ್ಲಿ ಸಿನ್ಸಿಯಾರಿಟಿ ಇರಬೇಕು. ವಾಟ್ ವಿ ಸ್ಪೀಕ್ ವಿ ಶುಡ್ ಫಾಲೋ. ಸಪೋಸ್ ಇಫ್ ಐ ಟೆಲ್ ಯು ಶುಡ್ ಬಿ ಅರ್ಲಿಯರ್ ಟು ದ ಕ್ಲಾಸ್, exactly at 9 o'clock you should come ಅಂತ ಹೇಳ್ಬೋದು. ಬಟ್ ಐ ಶುಡ್ ಆಲ್ಸೋ ಕಮ್ at 9 o'clock. ನಿಮ್ಗೊಂದು ಹೇಳೋದು ನಾವೊಂದು ಮಾಡೋದಂದ್ರೆ that is not correct. Be utterances. What you speak you should follow, you should act accordingly. ಕನ್ನಡದೊಳಗೆ ಏನು ಕರೀತೀವಿ ನೋಡಿ, ಮಾತು ಮತ್ತು ಕೃತಿ ಒಂದಾಗಿರಬೇಕು. ಮಾತು ನಾವೇನು ಮಾತಾಡ್ತಿಲ್ಲ, ಕೃತಿ ಅಂದರೆ ನಾವೇನು ಕೆಲಸ ಮಾಡ್ತೀವಿ. both should parallelly run. ದೇ ಶುಡ್ ಪ್ಯಾರಲಲಿ ರನ್ ಅಂದರೆ ಮಾತು ಮತ್ತು ಕೃತಿ ಒಟ್ಟಾಗಿ ಹೊಂದ್ಕೊಂಡು ಹೋಗಬೇಕು. ಅದಕ್ಕೆ ನೀವು ದೊಡ್ಡ ಮಾತು ಮಾತಾಡೋಕ್ಕೆ ಹೋಗಬೇಡ. ನಿಮ್ಮ ಕಡೆ ಆಗ್ಲಾರ್ದು, ನಿಮ್ಮ ಕಡೆ ಏನು ಆಗ್ತದಲ್ಲ ಅದನ್ನಷ್ಟೇ ಮಾತಾಡಬೇಕು. ಅದಕ್ಕೆ ಸಿನ್ಸಿಯಾರಿಟಿ ಅಂತ ಕರೀತಾರೆ. ಕ್ಲಿಯರ್? ನಿಮ್ಮ ಮನೆಯೊಳಗೆ ಪಪ್ಪ ಹೇಳ್ತೀನಿ, ಈ ಸರ್ ನಾನು 90% ಅಬೋವ್ ಮಾಡ್ತೀನಿ ಅಂತ ಹೇಳ್ತೀನಿ. 90% ಅಬೋವ್ ಮಾಡ್ತೀನಿ ಅಂತ ಹೇಳಿ ನೀವು 90% ಅಬೋವ್ ಮಾಡದೆ ಹೋದರೆ ದೆನ್ ಯು ವಿಲ್ ಬಿ ಲೂಸಿಂಗ್ ದ ಕಾನ್ಫಿಡೆನ್ಸ್ ಇನ್ ಯುವರ್ ಪೇರೆಂಟ್ಸ್ ಐ. ಪೇರೆಂಟ್ಸ್ ಕಣ್ಣೊಳಗೆ ನಿಮ್ದು ಕಾನ್ಫಿಡೆನ್ಸ್ ಕಳ್ಕೊತೀರಿ. ಅದಕ್ಕೆ ನೀವು ಏನು ಮಾತಾಡಿರ್ತಿರಲ್ಲ, ವಾಟ್ ಯು ಆರ್ ಸ್ಪೀಕಿಂಗ್ ಯು ಶುಡ್ ಸ್ಟಿಕ್ ಆನ್ ಟು ಇಟ್. ದೆನ್ ಓನ್ಲಿ ಅದರ್ಸ್ ವಿಲ್ ಬಿ ಹ್ಯಾವಿಂಗ್ ದ ಕಾನ್ಫಿಡೆನ್ಸ್ ವಿತ್ ಇನ್ ಯು ಪೀಪಲ್. ಇಸ್ ದಟ್ ಕ್ಲಿಯರ್? ನೆಕ್ಸ್ಟ್, ಬ್ರಿಂಗ್ ಅಲೈವ್. ಇನ್ನೊಂದಿದೆ ನೋಡಿ, ಬಿ ಪಾಸಿಟಿವ್, ಬಿಲೀವ್ ಇನ್ ಯುವರ್ ಸೆಲ್ಫ್. ಬಿ ಪಾಸಿಟಿವ್ ಅಂದರೆ ನೀವು ಏನು ಮಾತಾಡ್ತಿರಲ್ಲ ಅದ್ರ ಬಗ್ಗೆ ಪಾಸಿಟಿವ್ ಅಟಿಟ್ಯೂಡ್ ಇರಬೇಕು. ಆಗ್ತೈತಿ, ಐ ಕ್ಯಾನ್ ಡೂ ಅಂತಂತ ಹೇಳಿ ಮಾತಾಡ್ಬೇಕು. ವಿ ಕ್ಯಾನ್ ಡೂ ಅಂತಂತ ಹೇಳಿ ಮಾತಾಡಬೇಕು. ಮೊದಲ ನೆಗೆಟಿವ್ಲಿ ಮಾತಾಡೋಂಗಿಲ್ಲ. ಅಟ್ ಲೀಸ್ಟ್ ಯು ಶುಡ್ ಸ್ಟಾರ್ಟ್ ವಿತ್ ಅ ಪಾಸಿಟಿವ್ ಇಂಟೆನ್ಷನ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆವರ್ ಡಿಸ್ಕರೇಜ್ ಅದರ್ಸ್. You will be discouraging yourself and also you are demotivating others. So you must talk in a positive way. Believe in yourself. That is very important. If you can believe yourself, then only you can believe others. And others will have the interest to speak with you when you are having the belief on person. Next, bring alive and exploit the magic in words.
ಸೊ ನೀವೇನು ಮಾತಾಡ್ತಿರ್ತಿರಲ್ಲ ಲೈವ್ ಆಗಿರ್ಬೇಕು ರೀ. ಕರೆಂಟ್ ಅಫೇರ್ಸ್ ಬಗ್ಗೆ ನೀವು ಮಾತಾಡ್ತಿರ್ತಿರಲ್ಲ ಅದ್ರ ಬಗ್ಗೆ ನಿಮ್ಗೆ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಲೈವ್ಲಿ ಅನಿಸ್ಬೇಕು ಕೇಳಿದವ್ರಿಗೆ, ಸುಳ್ಳು ಏನೋ ಮಾತಾಡ್ತಾ ಅಂತ ಅನಿಸ್ಬಾರ್ದು. ನೆಕ್ಸ್ಟ್ ಎಕ್ಸ್ಪ್ಲಾಯ್ಟ್ ದ ಮ್ಯಾಜಿಕ್ ಇನ್ ವರ್ಡ್ಸ್. ಭಾಳ ಚಂದ ಮಾತಾಡ್ತಿರ್ತಾರೆ, ಬರೀ ಕೇಳ್ತಾ ನೋಡ್ಬೇಕು ಅನಿಸುತ್ತೆ. ಮ್ಯಾಜಿಕ್ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ ಅವರು. ಫಾರ್ ಎಕ್ಸಾಂಪಲ್ ಗುರುರಾಜ್ ಕರಜ್ಗಿ ಅವ್ರದ್ದು ನೋಡಿರಿ ಮೋಟಿವೇಶನಲ್ ಸ್ಪೀಚ್. ಐ ವಿಲ್ ಲಿಸನ್ ಟು ದ್ಯಾಟ್. ಗುರುರಾಜ್ ಕರಜ್ಗಿ ಅವ್ರದ್ದು ಯು ಜಸ್ಟ್ we love to listen to that. So that type of magic he creates. So that it doesn't come in a single day. It comes by practice. ಒಬ್ಬರಿಗೆ ಗಾಡ್ ಗಿಫ್ಟೆಡ್ ಇರ್ತದೆ, ಒಬ್ಬೊಬ್ಬರು ಬೈ ವರ್ತನೆ ಬಂದ್ಬಿಟ್ಟಿರ್ತದೆ ಒಬ್ಬರಿಗೆ. ಆ ಸಿಚುವೇಶನ್ ಮೇ ಬಿ ಕ್ರಿಯೇಟೆಡ್ ಲೈಕ್ ದಟ್. ಬಟ್ ಇಟ್ ಕ್ಯಾನ್ ಹ್ಯಾಪನ್ ಫಾರ್ ಯು ಆಲ್ಸೋ, ಬಟ್ ಇಟ್ ರಿಕ್ವೈರ್ಸ್ ಸರ್ಟನ್ ಪ್ರಾಕ್ಟೀಸ್. ಕ್ಲಿಯರ್? ನೆಕ್ಸ್ಟ್, ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಆಡಿಯನ್ಸ್. ಅಂದರೆ ಏನ್ರಿ? ಹೌ ಟು ಬ್ರಿಡ್ಜ್ ದ ಗ್ಯಾಪ್. ಆಡಿಯನ್ಸ್ ಮತ್ತು ನಿಮ್ಮ ನಡುವೆ ಗ್ಯಾಪ್ ಇರಬಾರ್ದು ಅಂತಂತ ಹೇಳ್ಯಾರ. ಹಂಗೆ ನೀವು ಕಮ್ಯುನಿಕೇಟ್ ಮಾಡಬೇಕಂದ್ರೆ ಹೌ ಇಟ್ ಕ್ಯಾನ್ ಬಿ ಡನ್? ಟೆಲ್ ಮಿ. ಎಸ್, an example. How to bridge the gap between audience and communicator? Come on. Yes. Any example? Make it fast. ಐ ಕಾಂಟ್ಯಾಕ್ಟ್ ಇರಬೇಕು. ಎಲ್ಲರ ಕಡೆನ ನೋಡಿ ಮಾತಾಡ್ಬೇಕು. ಬರೀ ಈ ಸೈಡ್ ನೋಡಕಂದ್ರೆ ದೇ ವಿಲ್ ಬಿ ಲೂಸಿಂಗ್ ಇಂಟ್ರೆಸ್ಟ್. ಈ ಸೈಡ್ ಮಾತಾಡಕಂದ್ರೆ ಇವರು ಇಂಟ್ರೆಸ್ಟ್ ಆಗೋತಾರೆ. ಎಲ್ಲರ ಕೈ ಹಚ್ಚಬೇಕು. ಐ ಆಮ್ ಸ್ಪೀಕಿಂಗ್ ಟು ಯು ಓನ್ಲಿ. ಲೈಕ್ ದ್ಯಾಟ್ ಯು ಶುಡ್ ಹ್ಯಾವ್ ಅ ಐ ಕಾಂಟ್ಯಾಕ್ಟ್. ಅಟ್ ಎನಿ ಟೈಮ್ ಐ ಕ್ಯಾನ್ ಕಾಲ್ ಆ್ಯಂಡ್ ಆಸ್ಕ್ ದಿ ಕ್ವೆಶನ್. ಸೊ ವಿಲ್ ಬಿ ಆಲ್ವೇಸ್ ಅಟೆಂಟಿವ್. ಓ ಮೇಡಮ್ ಏನೋ ಕೇಳ್ತಾರೆ ನನ್ನ ಕ್ವೆಶನ್ ಅಂತ ಹೇಳಿ. So that attentiveness should be created by asking some questions, by looking at them. So this should be created so that there will not be bridge. There will not be any gap between me and you people. So this should be done. When you are going to present anything, if you want to communicate properly, you see that others should also interact and you should look at them. Eye contact is very important. But if you board kade college maatadakatre enagutte? You will be losing the interest. It is of total waste communication. Clear? So these are very important tips to be followed everyone. It is not that only speaker, it is not that only political leader should follow this. You are also going to face one or the other day. You may also become a public speaker. You may also call for a presentation. You presentation ಮಾಡಕ್ಕೆ ಕರಿಬಹುದು ಕಂಪನಿ ಒಳಗೆ. Or within your group also you may need to communicate. Group discussion ಮಾಡಬಹುದು. So in every situation in day life you need to communicate properly. Then only the information can be reached to the audience to whom you are speaking. Otherwise your information will be lost. It will not be no use. Okay. In short, again, if you know communication, short again one of the 7 points for target. Yavu keep in mind the 7 C's: candid, complete, concrete, courteous, clear, concise, correct. Candid andre be straight forward, free and frank. Pratyodondu meaning kottaru. Clear, have the clarity both in words and thought. Complete, avoid misunderstanding and misinterpretation. ನೀವೇನು ಮಾತಾಡ್ತಿರ್ತಿರಲ್ಲ ಆ ಸೆಂಟೆನ್ಸ್ ಕಂಪ್ಲೀಟ್ ಮಾಡಬೇಕ್ರಿ. ಅರ್ಧಂಬರ್ಧ ಮಾತಾಡ್ಬಿಡುವಂಗಿಲ್ಲ, ನುಂಗುವಂಗಿಲ್ಲ ಒಳಗೊಳಗೆ. ವಾಟ್ ಯು ಆರ್ ಸ್ಪೀಕಿಂಗ್ ಯು ಶುಡ್ ಕಂಪ್ಲೀಟ್ ಇಟ್ ಟಿಲ್ ದ ಎಂಡ್. ಯು ಶುಡ್ ಸ್ಪೀಕ್. ಯು ಶುಡ್ ನಾಟ್ swallow the words. ನುಂಗಬಾರ್ದು. ನೆಕ್ಸ್ಟ್, concise and concrete. concise ಅಂದ್ರೆ ಕೀಪ್ ಇಟ್ ಶಾರ್ಟ್. ಗೊತ್ತೈತೆ ಅಂತ ಹೇಳಿ ಒಮ್ಮೆ ಜಾಸ್ತಿ ಹೇಳ್ತಾ ಹೋಗುವಂಗಿಲ್ಲ, ಅದನ್ನು ಶಾರ್ಟ್ ಆಗಿ ಹೇಳೋದು. You can make it short. It is in your hand. That it all depends on the command, on the language you should have. Next, correct. Should be accurate in all respect. Courteous. Manners make a man. Be in right frame of mind. Courteous ಅಂದ್ರೆ polite ಆಗಿರಬೇಕು. Polite ಆಗಿ please, excuse me, ಇವೆಲ್ಲ polite words ರೀ. ನೀವು ಯೂಸ್ ಮಾಡಬೇಕು. ನೀವು ಯೂಸ್ ಮಾಡದೆ ಹೋದ್ರೆ others to whom you are speaking, they will not listen to you. ಕನ್ನಡ ಭಾಳ ಚಂದ ಹೇಳಕ್ಕೆ ಶರಣರು. ಅಯ್ಯ ಅಂದರೆ ಸ್ವರ್ಗ, ಎಲ್ಲವೋ ಅಂದರೆ ನರಕ.
ಅಯ್ಯ ಅಂದರೆ ಸ್ವಲ್ಪ ರಿಕ್ವೆಸ್ಟ್ ಕೊಟ್ಟು ಮಾತಾಡಿದರೆ ನಿಮ್ಗೆ ವಾಪಸ್ ರಿಸ್ಪೆಕ್ಟು ಸಿಕ್ಕತಿ, ನಿಮ್ಮ ಕೆಲಸನೂ ಆಗ್ತೈತಿ. ನಿಂದೆ ನಡಿ ಅಂತಂದು ಹೇಳಿ ಮಾತಾಡಿದರೆ ನಾ ಎಲ್ಲ ಮಾಡ್ತಾರಂತಂದ್ರೆ ಯಾರು ನಿಮ್ಗೆ ರೆಸ್ಪೆಕ್ಟ್ ಕೊಡಂಗಿಲ್ಲ, ನಿಮ್ಮ ಕೆಲಸನೂ ಮಾಡಿಕೊಡಂಗಿಲ್ಲ. ಸೊ ಅದಕ್ಕೆ ಭಾಳ ಚಂದ ಹೇಳ್ಯಾರ ನಮ್ಮ ಶರಣರು. ಕರೆಕ್ಟ್ ಐತಿ ನಾ ಹೇಳಿದ್ದೆ. ಅಯ್ಯ ಎಂದರೆ ಸ್ವರ್ಗ, ಗೆಲೋ ಎಂದರೆ ನರಕ. ನಿಮ್ಗೆ ಸ್ವರ್ಗ ಬೇಕೋ ನರಕ ಬೇಕೋ ಯು ಡಿಸೈಡ್, ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಕೇಸ್ ಕಮ್ಯುನಿಕೇಶನ್. ಸೊ ಮಾತಿನಲ್ಲಿನೇ ನಿಮ್ಮ ಕೆಲಸ ಮಾಡ್ಕೋಬಹುದು. ಸೊ ಅದಕ್ಕೆ ಮಾತೇ ಜ್ಯೋತಿರ್ಲಿಂಗ ಅಂತ ಹೇಳ್ಯಾರ. ಮಾತಿಗೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಟ್ಟಾರ ಶರಣರು. ನಾವು ಮಾತಾಡಿದ ಏನು ಕೆಲಸ ಆಗಂಗಿಲ್ಲ. ವಿ ಮಸ್ಟ್ ಸ್ಪೀಕ್ ಬಟ್ ಇಟ್ ಶುಡ್ ಬಿ ಇನ್ ಅ ಪ್ರಾಪರ್. ಎನಿ ಡೌಟ್ಸ್ ಇನ್ ದಿಸ್? Will you follow all these tips? It is not only for the book, it is not only for the examination. You see that it should be followed for your whole life. Lifelong you will follow marketing to become a successful person in your life, in your career life, personally. You see that whatever I am teaching you in this subject, you better implement it, cultivate it and follow it. Okay? Okay. You can discuss now any points which is not covered